ಅವ್ರದ್ದು ಕೊಟ್ಬಿಡು. ಅವನು ಯಾರ್ದು ತಗೊಳ್ಳೋ ಯಾರ್ದು? ಓಯ್ ಇವತ್ತು 85 ವರ್ಷದ ಹಿಂದೆ ಸ್ಥಾಪನೆ ಆದಂಥ ಸಹಕಾರಿ ಕ್ಷೇತ್ರ ಬಹಳ ಉತ್ತಮವಾಗಿ ಒಂದು ಬ್ಯಾಂಕ್ ನಡೀತಾ ಇದೆ. ನಾನು ಕೂಡ ನನ್ನ ರಾಜಕೀಯ ಕ್ಷೇತ್ರವನ್ನು ಪ್ರಾರಂಭದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿದ್ದೆ. ಸೊ ನಮ್ಮ ಹಿರಿಯರು ಸ್ನೇಹಿತರುಗಳೆಲ್ಲ ಸೇರಿ ಬ್ಯಾಂಕ್ನ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಇವತ್ತು ಆಗಮಿಸಿದ್ದೇನೆ. ಮುಖ್ಯ ಭಾಳ ದಿನದಿಂದ ನಾನು ಬರ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಸೊ ನಾನು ಕಾರಣದಿಂದ ಬರೋಕ್ಕಾಗಿರಲಿಲ್ಲ. ಇವತ್ತು ಭಾಳ ಒತ್ತಡ ಇತ್ತು. ನಾನು ದೆಹಲಿಗೆ ತಲುಪಲೇಬೇಕು. ಇವತ್ತು ಕರ್ನಾಟಕ ಭವನ್ ಇನಾಗ್ರೇಷನ್ ಇದೆ. ಆದರೂ ಮಾತು ತಪ್ಪಿಸ್ಕೊಳ್ಬಾರ್ದು ಅಂತೇಳಿ ಇಲ್ಲಿಗೆ ಬಂದಿದ್ದೇನೆ. ಸರ್, ಯುಗಾದಿ ಬಳಿಕ ಮೊದಲ ಬಾರಿಗೆ ದೆಹಲಿ ಏನಾದರೂ ಖುಷಿ? ನೋಡ್ರಿ, ದೆಹಲಿಗೆ ಕರ್ನಾಟಕ ಭವನ್ ಇನಾಗ್ರೇಷನ್ ಇದೆ. ಅನೇಕ ಕೇಂದ್ರ ಸಚಿವರುಗಳನ್ನ ನಮ್ಮ ರಾಜನಾಥ್ ಸಿಂಗ್ ಅವ್ರಿಗೆ ಟೈಮ್ ಕೇಳಿದ್ದೀನಿ. ಬೇರೆ ಎಲ್ಲ ಕೆಲವರೆಲ್ಲ ಕೇಳಿದ್ದೀವಿ. ಆಮೇಲೆ ಪಕ್ಷದ ಕೆಲವು ಅನೇಕ ವಿಚಾರಗಳು ನಮ್ಮ ವಿಧಾನ ಪರಿಷತ್ ಸದಸ್ಯರು ನಾಮಕರಣ ಮಾಡೋಂಥದ್ದೆಲ್ಲ ಇದೆ. ಅವೆಲ್ಲ ಕೂತ್ಕೊಂಡು ಚರ್ಚೆಯನ್ನು ಮಾಡಬೇಕಾಗಿದೆ. ಅದಕ್ಕೆ ಹೋಗ್ತಾ ಇದ್ದೀವಿ. ಈ 4 ಸ್ಥಾನಗಳಿಗೆ MLC ಸ್ಥಾನ ಖಾಲಿ ಇರುವಂಥ MLC ಸ್ಥಾನಗಳನ್ನು ಖಂಡಿತ ಭಾಳ ದಿನ ವೇಕೆಂಟ್ ಇತ್ತು. ಮುಖ್ಯಮಂತ್ರಿಗಳು ಅಲ್ಲಿ ಹೋಗೋಕ್ಕಾಗಿರಲಿಲ್ಲ. ಸೊ ಇಬ್ಬರು ಕೂಡ ಹೋಗ್ತಾ ಇದ್ದೀವಿ. ಸಂಪುಟ ಪುನರ್ರಚನೆ ಎಲ್ಲ ಮುಖ್ಯಮಂತ್ರಿ ಬಿಟ್ಟದಂಥ ವಿಚಾರ. ಅವರು ಮುಖ್ಯಮಂತ್ರಿಗಳು ಅವ್ರು ಏನು ತೀರ್ಮಾನ ಮಾಡ್ತಾರೆ ಹಾಲಿನ ದರ ರೈತರು ಬದುಕಬೇಕೋ ಬೇಡವೋ? ರೈತರು ಬದುಕಬೇಕು. ಇಷ್ಟು ದಿನ ನಾವು ಯಾಕೆ 5 ಗ್ಯಾರಂಟಿ ಕೊಟ್ಟು ಅಂತಂದರೆ ಜನ ತತ್ತರಿಸ್ತಾ ಇದ್ದಾರೆ, ಬೆಲೆಗಳೆಲ್ಲ ಮೇಲಕ್ಕೆ ಹೋಗ್ತಾ ಇದೆ. ಅವ್ರನ್ನ ಬದುಕಿಸ್ಬೇಕು ಅಂತಲೇ 5 ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದು. ಸರ್, ಇವತ್ತು ವಕ್ಫ್ ಬಿಲ್ ಮಂಡನೆ ಆಗ್ತಾ ಇದೆ ಸರ್. ಕೇಂದ್ರ ತಿದ್ದುಪಡಿ ಬಿಲ್ ಈಗ ಅದ್ರ ಬಗ್ಗೆ ಈಗಾಗಲೇ ನಮ್ಮ ಏನು ವ್ಯಕ್ತಪಡಿಸಬೇಕು ನಮ್ಮ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಈಗಾಗಲೇ ವ್ಯಕ್ತಪಡಿಸಿದೆ.